ಕರಾವಳಿಯಲ್ಲಿ ಮಳೆಗಾಲ ಎಂದಾಕ್ಷಣ ಪ್ರಾಕೃತಿಕ ವಿಕೋಪದ ದುರಂತಗಳು ಸರ್ವೇ ಸಾಮಾನ್ಯ. ಈ ಹಿನ್ನೆಲೆಯಲ್ಲಿ ಎನ್ಡಿಆರ್ಎಫ್, ಅಗ್ನಿಶಾಮಕ ಮುಂತಾದ ರಕ್ಷಣಾ ವ್ಯವಸ್ಥೆಗಳ ಮೊರೆ ಹೋಗಬೇಕಾಗುತ್ತೆ. ಈ ಬಾರಿಯೂ ಅಬ್ಬರದ ಮಳೆಯನ್ನ ಎದುರಿಸಲು ಇಲಾಖೆ ಸಜ್ಜಾಗಿದ್ದು, ಈಗಾಗಲೇ ರಕ್ಷಣಾ ತಂಡಗಳು ಕರಾವಳಿಗೆ ಬಂದಿಳಿದಿದೆ. ಇನ್ನು ಪ್ರಾಕೃತಿಕ ವಿಕೋಪ ದುರಂತ ನಿರ್ವಹಣೆ ಕುರಿತು ರಕ್ಷಣಾ ತಂಡಗಳ ಅಣಕು ಪ್ರದರ್ಶನ ನಗರದಲ್ಲಿ ನಡೆದಿದ್ದು, ಇದರ ಒಂದು ಸಣ್ಣ ಝಲಕ್ ಇಲ್ಲಿದೆ. ನಮ್ಮ NDRF ಟೀಮ್, ಫೈರ್ ಸರ್ವಿಸ್ ಮತ್ತು ಹೋಮ್ ಗಾರ್ಡ್ಸ್ ಮತ್ತು ಪೊಲೀಸ್ ಇಲಾಖೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಇದು ಲ್ಯಾಂಡ್ ಸ್ಲೈಡ್ ನಮ್ಮಲ್ಲಿ ಸಹಜವಾಗಿ ಈ ಸಂದರ್ಭದಲ್ಲಿ ಆಗುವ ಒಂದು ವಿಷಯ. ಸೊ ಇದಕ್ಕೆ ಯಾವ ರೀತಿ ನಾವು ರೆಸ್ಕ್ಯೂ ಮಿಷನ್ಸ್ ಮಾಡಬೇಕು, ಯಾರ್ಯಾರ್ದು ರೆಸ್ಪಾನ್ಸಿಬಿಲಿಟೀಸ್, ರೋಲ್ಸ್ ಎಲ್ಲ ಈ ಮಾಕ್ ಡ್ರಿಲ್ಲಲ್ಲಿ ಭಾಳ ಮುಖ್ಯವಾಗಿ ನಾವು ಲೈವ್ ಸಿಚುವೇಷನಲ್ಲಿ ನೋಡುವ ಒಂದು ಸನ್ನಿವೇಶ. ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ಮಾಡಿರುವ ಇದರಲ್ಲಿ ಅರೌಂಡ್ 12 ಜನರಿಗೆ ನಾವು ರೆಸ್ಕ್ಯೂ ಮಾಡಿದ್ದೀವಿ. ಸೊ ಇದು ನನ್ನ ಅಭಿಪ್ರಾಯಕ್ಕೆ ಭಾಳ ಸಕ್ಸಸ್ಫುಲ್ಲಾಗಿ ಆಗಿದೆ. ಬಿಕಾಸ್ NDRF ಇಸ್ ಎ ಸೆಂಟ್ರಲ್ ಟೀಮ್. ಅವರ ಜೊತೆಗೆ ನಮ್ಮ ಟೀಮು ಸೇರಿ ಕೆಲಸ ಮಾಡುವಾಗ ಸಾಕಷ್ಟು ನಮಗೆ ಎಕ್ಸ್ಪೀರಿಯನ್ಸಸ್ ಬರುತ್ತೆ. ಪ್ರದರ್ಶನ ಮಾಡೋದಕ್ಕಿಂತ ಮುಂಚೆ ಭಾರತೀಯ ಹವಾಮಾನ ಇಲಾಖೆಯಿಂದ ಒಂದು ಮೆಸೇಜ್ ಬಂದಿರುತ್ತೆ. ಕೊಡಗು, ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಹೆಚ್ಚು ಮಳೆ ಆಗ್ತದೆ ಅಂತ. ಸೊ ಈ ಬಗ್ಗೆ ಜಿಲ್ಲಾಧಿಕಾರಿಯವರು 17ನೇ ತಾರೀಕು ಎಲ್ಲ ಡಿಸ್ಟ್ರಿಕ್ಟ್ ಆಫೀಸರ್ನ ಕರೆದು ಒಂದು ಮೀಟಿಂಗ್ ಮಾಡಿ ಈ ಥರ ಮಳೆ ಆದಾಗ ಯಾವ ಥರ ಕ್ರಮ ತಗೋಬೇಕು, ಯಾವ ಎಕ್ವಿಪ್ಮೆಂಟ್ಗಳಿದೆ ಅಂತೆಲ್ಲ ಒಂದು ಬ್ರೀಫಲ್ಲಿ ಎಲ್ಲರಿಗೂ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಬಟ್ ಇವತ್ತು ದಿನಾಂಕ 19 ತಾರೀಕು ಬೆಳಿಗ್ಗೆ 5 ಗಂಟೆಗೆ ಹೆವಿ ಟು ಹೆವಿ ರೈನ್ ದಕ್ಷಿಣ ಕನ್ನಡ ಜಿಲ್ಲೆ ಸಾಕಷ್ಟು ಮಳೆಯಾಗಿ 8 ಗಂಟೆಗೆ ಜಿಲ್ಲಾ ಕೇಂದ್ರಕ್ಕೆ ಒಂದು ಮೆಸೇಜ್ ಬರುತ್ತೆ. ಹದ್ಯಾಪಾಡಿಯಲ್ಲಿ 2 ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿದೆ, ಸಾಕಷ್ಟು ಜನ ಮಣ್ಣಿನಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದಾರೆ ಅಂತ. ಸೊ ಅದರ ಅನುಸಾರವಾಗಿ ಕದ್ರಿ ಅಗ್ನಿಶಾಮಕ ಠಾಣೆ, ಕರ್ನಾಟಕ ಫೈರ್ ಸರ್ವಿಸ್, ವಿ ಆರ್ ದ ಫಸ್ಟ್ ರೆಸ್ಪಾಂಡ್ ಆಫ್ ಎನಿ ಡಿಸಾಸ್ಟರ್. ಸೊ ಪ್ರಥಮ ಸ್ಪಂದನೆ ಮಾಡ್ತೀವಿ. ಗುಡ್ಡ ಕುಸಿತ ಸಂದರ್ಭ ರಕ್ಷಣಾತ್ಮಕ ಕಾರ್ಯ, ಗಾಯಗೊಂಡವರಿಗೆ ಪ್ರಥಮ ಚಿಕಿತ್ಸೆ, ಆಸ್ಪತ್ರೆಗೆ ಸಾಗಿಸೋದು ಮುಂತಾದ ಅಣುಕು ಪ್ರದರ್ಶನಗಳು ನಡೆದವು. ಒಟ್ಟಿನಲ್ಲಿ ಪ್ರಕೃತಿ ವಿಕೋಪಗಳು ಸಂಭವಿಸಿದಲ್ಲಿ ಜನರ ರಕ್ಷಣೆಗಾಗಿ ರಕ್ಷಣಾ ತಂಡಗಳು ಉತ್ತಮ ರೀತಿಯಲ್ಲಿ ಸಜ್ಜಾಗಿದ್ದು, ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡುವಲ್ಲಿ ಯಶಸ್ವಿಯಾಗಲಿ ಎಂಬುದೇ ನಮ್ಮ ಆಶಯ. ಪ್ರಶಾಂತ್, ನಮ್ಮ ಕುಡ್ಲ ನ್ಯೂಸ್ 24/7 ಮಂಗಳೂರು.